ಹಾಯ್ ಹೆಲೋ, ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಮಂಗಳವಾರ, ನಿಮಗೆ ಗೊತ್ತಿರುತ್ತೆ ನನ್ನ ಫೇವ್ರೆಟ್ಟು ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡ್ತೀನಿ ಇವತ್ತು. ಸೊ ಅದು ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿತ್ತು. ಸೊ ದೀಪ ಎಲ್ಲ ಹಚ್ಚಿ ದೇವರಿಗೆ ಅಲಂಕಾರ ಮಾಡೋಕ್ಕೆ ಅಂತ ಹೂವೆಲ್ಲ ಎತ್ತಿಟ್ಕೊಂಡೆ. ಹೂವನ್ನು ಮಡಿಸಿದ್ದೆ, ಇನ್ನೆಲ್ಲ ಸರಿ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ. ಸೊ ನಾನು ಪೂಜೆ ಮಾಡಬೇಕಾದ್ರೆ ಫಸ್ಟ್ ಗಣಪತಿ ಪೂಜೆ ಮಾಡ್ಕೊತೀನಿ, ಆಮೇಲೆ ಮನೆ ದೇವ್ರಿಗೆ ಸಂಕಲ್ಪ ಮಾಡ್ತೀನಿ, ಆಮೇಲೆ ಇಷ್ಟ ದೇವರಾದ ತಾಯಿ ಚಾಮುಂಡೇಶ್ವರಿಗೆ. ಹಾಗೂ ಇವತ್ತು ಮಂಗಳವಾರದಿಂದ ಗಣಪತಿನೂ ಮಾಡ್ತೀನಿ, ತಾಯಿ ಚಾಮುಂಡೇಶ್ವರಿ ಹಾಗೂ ಸುಬ್ರಹ್ಮಣ್ಯ ದೇವರು, ಹಾಗೆ ನಮ್ಮೂರು ಸಕಲೇಶ್ಪುರದ ಹತ್ರ ಕುದ್ರೆಂಗಿ ಅಂತಿದೆ, ಅಲ್ಲಿರೋ ವೀರಭದ್ರ ದೇವರನ್ನು ಸಹ ನಾನು ಇವತ್ತು ಪೂಜೆ ಮಾಡ್ತೀನಿ. ಈ ದೇವ್ರ ಪೂಜೆ ಮಾಡೋದ್ರಿಂದ ಅವ್ರದ್ದೆಲ್ಲ ಹೆಸರೇಳಿ ಅವ್ರಿಗೆ ಸಂಕಲ್ಪ ಮಾಡಿಕೊಂಡು ನನ್ನ ಮನಸ್ಸಿಂದ ಏನಿದೆ ಅವೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಅದಾದಮೇಲೆ ತಾಯಿ ಚಾಮುಂಡೇಶ್ವರಿ ಕಥಾಶ್ರವಣ ಕೂಡ ನಾನು ಪ್ರತಿ ಮಂಗಳವಾರ ಕೂಡ ಮಾಡ್ತೀನಿ. ಸೊ ಈಗ ನಿಮಗೂ ಸಹ ಒಂದು ಅಧ್ಯಾಯವನ್ನು ತಿಳಿಸ್ತೀನಿ, ಕೇಳ್ಕೊಳ್ಳಿ. ಯಾವುದೇ ಫಸ್ಟ್ ನಾವು ಓದಬೇಕು ಅಂದ್ರೆ ಅದ್ರ ಪೀಠಿಕೆ ಗೊತ್ತಿರಬೇಕಲ್ಲ. ಹಾಗಾಗಿ ನಾನು ಫಸ್ಟು ಶ್ರೀದೇವಿ ಮಹಾತ್ಮತೆ ಕಥೆಯ ಪೀಠಿಕೆಯನ್ನು ಓದ್ತೀನಿ, ನಿಮಗೆ ಮುಂದೆ ಹೇಳೋ ಕತೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ. ಸೊ ಪೂಜ್ಯರು ಮಂಗಳಪ್ರದಾರು ದೇವಾಂತ ಸ್ವರೂಪರು ಆದ ಶರಣಾಗತರನ್ನು ಪೊರೆಯುವ ಪುಣ್ಯ ಭೂಮಿಯಾದ ಅಯೋಧ್ಯದಲ್ಲಿ ಸನ್ನಿಹಿತವಾಗಿರುವ ಶ್ರೀ ಶ್ರೀ ಚಿದಾನಂದ ಗುರುವರ್ಯರು ನಮಗೆಲ್ಲ ಮಂಗಳವನ್ನುಂಟು ಮಾಡಲಿ. ಶ್ರೀ ಶಿವಾನಂದ ಯೋಗೇಶ್ವರ ಪ್ರಿಯ ಶಿಷ್ಯರು, ತುಂಗಾಭದ್ರಾ ನದಿ ತೀರವಾಸಿಗಳು, ರಾಜಯೋಗಿಗಳು ಆದ ಶ್ರೀ ಶ್ರೀ ಚಿದಾನಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡೋಣ. ಗುರುವಿನ ಆಜ್ಞೆಯಂತೆ ಚಿದಾನಂದ ದೂತರು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ನೀಡಿ ಭಕ್ತರನ್ನು ಸಲಹುವ ಶ್ರೀದೇವಿಯ ಮಹಾನ್ ಚರಿತ್ರೆಯನ್ನು ಹೇಳಿದ್ದಾರೆ. ಸಿದ್ಧ ಪರ್ವತವಾಸಿಯು ದೇವಿಯ ಸ್ವರೂಪಳು ಆದ ಶ್ರೀ ಬಕುಳಾಮುಖಿಯ ತಾನೇ ಹೇಳಿ ರಚಿಸಿರುವ ದೇವಿಯ ಮಹಾತ್ಮತೆಯನ್ನು ಭಕ್ತರು ಕೇಳಿ ಆನಂದಿಸಲಿ. ಯಾವ ಭಕ್ತರು ಯಾವ ಇಷ್ಟಾರ್ಥಗಳನ್ನು ಬಯಸುವವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿಯ ಮಹಾತ್ಮತೆಯ ಪಾರಾಯಣದಿಂದ ಸಿದ್ಧಿಸುತ್ತದೆ. ಭೂತ ಪೇತ ಪಿಚಾಚಿಗಳ ಭಯ, ವಿಷಜಂತುಗಳ ಭಯ, ಮಾರ್ಗ ಭಯ, ಕಳ್ಳರ ಕಾಟಗಳು ಶ್ರೀದೇವಿಯ ನಾಮಸ್ಮರಣೆಯಿಂದಲೇ ನಾಶವಾಗುತ್ತದೆ. ಆಕೆಯ ಪರಮ ಕರುಣಾಮಯಿಯಾಗಿದ್ದಾಳೆ. ಶ್ರೀದೇವಿ ಮಹಾತ್ಮತೆಯ ಗ್ರಂಥದ ಮಹಿಮೆ ಅಪಾರವಾಗಿದೆ. ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿಯನ್ನು ನೀಡುವ ಮಹಿಮಾತ್ಮಕ ಶಕ್ತಿ ಈ ಗ್ರಂಥಕ್ಕಿದೆ. ದೇವಿಯ ಕರುಣೆಯಿಂದ ಬಯಸಿದ್ದೆಲ್ಲ ಈಡೇರುತ್ತದೆ. ಧನ ಕನಕ ವಸ್ತು ವಾಹನ ವಸ್ತ್ರ ಐಶ್ವರ್ಯಗಳು ಭೋಗ ಭಾಗ್ಯಗಳು ಈ ಗ್ರಂಥದ ಪಾರಾಯಣ ಮಹಿಮೆಯಿಂದ ಕೈಗೂಡುತ್ತದೆ. ಎಂತಹ ಅಸಾಧ್ಯವಾದ ಕಾರ್ಯಗಳನ್ನು ಇದರಿಂದ ಸಾಧ್ಯವಾಗುತ್ತದೆ. ಪ್ರತಿವಾದಿಗಳ ಮೇಲೆ ಜಯ, ಶತ್ರುನಾಶ, ಕಾರ್ಯಸಿದ್ಧಿಗಳು ಲಭಿಸುತ್ತವೆ. ದೇವಿ ಮಹಾತ್ಮತೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು, ಭೂತ ಗ್ರಹ ಪಿಚಾಚಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ. ಜಗಜ್ಜನನಿಯ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜ ಪ್ರೀತಿ ಉಂಟಾಗಿ ಭಯ ನಿವಾರಣೆಯಾಗುತ್ತದೆ. ಭೂತ ಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ತಕ್ಷಣ ಅದು ನಿವಾರಣೆಯಾಗುತ್ತದೆ. ವಶೀಕರಣವನ್ನು ಬಯಸುವವರು ಈ ಗ್ರಂಥವನ್ನು 30 ದಿವಸ ಬಿಡದೆ ಪಾರಾಯಣ ಮಾಡಿದರೆ ಎಲ್ಲರೂ ಆತನ ವಶವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನದಲ್ಲಿ 1 ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ. 40 ದಿನ 1 ಮಂಡಲ ಅಥವಾ 2 ಮಂಡಲ 3 ವರ್ಷಗಳ ಪಾರಾಯಣದಿಂದ ದೇವಿ ಅಧಿಕ ಫಲ ನೀಡುತ್ತಾಳೆ. ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪ ಶ್ರೀಗಂಧ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿಯ ಕರುಣೆ ಒದಗುತ್ತದೆ. ನಿತ್ಯವೂ ಪಾರಾಯಣ ಸಾಧ್ಯವಿಲ್ಲದರೆ ತಂದಿಗಿ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಾದರೂ ದೇವಿಯ ಮಹಾತ್ಮೆ ಪಠಿಸಬಹುದು. ನವರಾತ್ರಿಯಲ್ಲಿ 9 ದಿವಸಗಳಲ್ಲಿ ದೇವಿಯ ಮಹಾತ್ಮತೆ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ. ದೇವಿಯ ಮಹಾತ್ಮತೆಯ 1-2 ಅಧ್ಯಾಯವನ್ನಾದರೂ ಪಾರಾಯಣ ಮಾಡಿದರೆ ಶ್ರೀದೇವಿಯ ಬೇಡಿಕೆ ಫಲಗಳು ನೀಡುವುದರಲ್ಲಿ ಸಂಶಯವಿಲ್ಲ. ಈ ಗ್ರಂಥವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು
ಸಂಪತ್ತು ಐಶ್ವರ್ಯ ಲಾಭವಾಗುತ್ತದೆ. ಗುರುವರ್ಯರಾದ ಶ್ರೀ ಶ್ರೀ ಚಿದಾನಂದ ಗುರುಗಳ ಕರುಣೆಯೂ ದೊರೆಯುತ್ತದೆ ಎಂಬಲ್ಲಿಗೆ ದೇವಿಯ ಮಹಾತ್ಮತೆಯ ಮಂಗಳಾಚರಣೆಯ ಪೀಠಿಕಾಧ್ಯಾಯವು ಮುಗಿಯಿತು. ಇಲ್ಲಿಗೆ ದೇವಿ ಮಹಾತ್ಮಕತೆಯ ಪೀಠಿಕಾಧ್ಯಾಯ ಮುಗೀತು. ಅಂದರೆ ಈ ಬುಕ್ ಓದೋದ್ರಿಂದ, ಈ ದೇವಿ ಮಹಾತ್ಮೆ ಓದೋದ್ರಿಂದ ನಮಗೆ ಏನೇನು ಅನುಕೂಲ ಇದೆ, ದೇವಿಯ ಕೃಪಾಶೀರ್ವಾದ ಹೇಗೆ ಸಿಗುತ್ತೆ ಎಂಬುದನ್ನ ಇದರಲ್ಲಿ ತಿಳಿಸಿದ್ದಾರೆ. ಹಾಗೆ ಮೊದಲನೇ ಅಧ್ಯಾಯ ಓದ್ತಾ ಇದ್ದೀನಿ ಇವತ್ತು. ತ್ರಿಮೂರ್ತಿಗಳಿಂದ ದೇವಿಯ ಸ್ತುತಿ ಪದ್ಯ. ಬ್ರಹ್ಮ ಹರಿ ರುದ್ರಾದಿಗಳ ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದ್ರೆ ಚಿತ್ತದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕರೆ ಮೊದಲಾದ ಋಷಿವರ್ಯರು ಸೋತ ಪುರಾಣಿಕರನ್ನು ಕುರಿತು, ಸ್ವಾಮಿ, ಮಹಾಪುಣ್ಯಕರವಾದ ದೇವಿಯ ಮಹಿಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು. ಸೋತ ಪುರಾಣಿಕರು ಶೌನಕರೇ, ಸಾಕ್ಷಾತ್ ಶಿವನೇ ತನ್ನ ಮೃತ್ಯುನಾದ ನಂದೀಶ್ವರನಿಗೆ ಹೇಳಿದ ದೇವಿಯ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದರ ಶ್ರಾವಣದಿಂದ ಮೋಕ್ಷ, ಸಂಪತ್ತು, ಸರ್ವಾಭಿಷ್ಟಿ ಸಿದ್ಧಿಗಳು ದೊರೆಯುತ್ತದೆ ಎಂದು ಸಂಕಲ್ಪ ಮಾಡಿ ದೇವಿಯ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು. ಭಗವಾನ್ ಶಂಕರನ ನಿವಾಸವಾದ ರಚದಾದ್ರಿಯು ಅತ್ಯಂತ ಮನೋಹರವಾಗಿತ್ತು. ಚಂದ್ರಕಾಂತ ಶಿಲೆಗಳು, ಗಿರಿಹರಗಳು, ಜಲಪಾತಗಳು, ತಣ್ಣೀರಿನ ಚಿಲುಮೆಗಳು, ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದು, ಇಲ್ಲಿ ಸಿಂಹ, ಹುಲಿ, ಶರಬೆ, ಆನೆ, ನರಿ, ಮೊಲ, ಹಾವು, ಮುಂಗುಸಿಗಳು ಸ್ವಚ್ಛಂದದಿಂದ ವಿಹಾರ ಮಾಡುತ್ತಿದ್ದವು. ಗಿಳಿ, ಕೋಗಿಲೆ, ಸಾರರ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು. ತಾಳೆ, ತೆಂಗು, ಮಾವು, ಹಲಸು, ನಲ್ಲಿ, ಖರ್ಜೂರ, ನಿಂಬೆ, ಜಂಬು ಮೊದಲಾದ ಫಲ ವೃಕ್ಷಗಳು ಕದಳಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದು, ಈ ಪ್ರದೇಶಗಳಲ್ಲಿ ಮೃಗಗಳು ಪರಸ್ಪರ ವೈರತ್ವವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ರಚದಾದ್ರಿಯ ಸುಂದರ ಪ್ರದೇಶವು ಪೇಟ ಬೀದಿಗಳಿಂದಲೂ ಮನೆಗಳಲ್ಲಿ ಉಪಮಾನಗಳಿಂದಲೂ ಪಚ್ಚೆಯ ಜಗುಲಿಗಳು, ವಜ್ರಖಚಿತ ಕಂಬಗಳು, ಪುಷ್ಪರಾಗದ ತೋಳುಗಳು ತುಂಬಿದ ಗೃಹಗಳಿಂದ ಮನೋಹರವಾಗಿತ್ತು. ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದನು. ಯಕ್ಷ, ಕಿನ್ನರ, ಗಂಧರ್ವರು, ಭೂತಗಣಗಳು, ಸಿದ್ಧ ಸಾಧ್ಯರಿಂದ ಸೀಮಿತನಾದ ಶಂಕರನ ಮುಂದೆ ವಿನಾಯಕ, ಷಣ್ಮುಖ, ನಾರದ ತುಂಬುವರು ವಿನಯದಿಂದ ನಿಂತಿದ್ದರು. ಹೀಗಿರುವಾಗ ಸರ್ವಮಂಗಳ ಎನಿಸಿದ ಗೌರೀದೇವಿ ಶಿವನಿಗೆ ಆರತಿಯನ್ನು ಬೆಳಗಿ, ಜಯ ಜಯ ಶಂಕರ, ಜಗತ್ತಿಗೆ ಜಯವಾಗಲಿ ಎಂದು ಹರಸಿದರು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡೆತೊಡೆಯ ಮೇಲೆ ಕೂಡಿಸಿಕೊಂಡು ಆಗ ಪುಷ್ಪವೃಷ್ಟಿಯಾಯಿತು. ಶಿವಭಕ್ತರು ಶಿವಪಾರ್ವತಿಯನ್ನು ಸ್ತುತಿಸಿದರು. ದೇವದುಂಬಿಗಳು ಮೊಳಗಿದವು. ಹೀಗೆ ಶಿವನ ಸಭೆಯು ಸಂಭ್ರಮೋತ್ಸವಗಳಿಂದ ತುಂಬಿತ್ತು. ಆಗ ನಂದೀಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತು, ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕಿ, ನಂದೀಶ್ವರ, ಏನು ನಿನ್ನ ಅಭಿಮತ ಹೇಳು ಎಂದನು. ನಂದೀಶ್ವರನು ಪರಮ ಭಕ್ತಿಯಿಂದ, ಸ್ವಾಮಿ, ನನಗೆ ದೇವಿಯ ಮಹಾತ್ಮತೆಯನ್ನು ಕೇಳಬೇಕು, ನೀನು ಆ ಮಹಾತ್ಮತೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು. ಅದಕ್ಕೆ ಶಿವನು ನಕ್ಕು ದೇವಿಯ ಮಹಾತ್ಮತೆಯನ್ನು ವಿವರಿಸಿದನು. ಹೇ ನಂದಿ, ದೇವಿಯ ಮಹಾತ್ಮತೆಯನ್ನು ಕೇಳು. ಹಿಂದೆ ಬ್ರಹ್ಮಾಂಡದಲ್ಲಿ ಚಿತ್ ಶಕ್ತಿ ಹಾಗೂ ಮಾಯೆಯು ಉತ್ಪನ್ನವಾಯಿತು. ಚಿತ್ ಶಕ್ತಿಗೆ ಚೈತನ್ಯವೆಂದು ಹೆಸರು. ಮಾಯೆ ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡೂ ಭಾಗವಾಯಿತು. ಈಶ್ವರನಿಗೆ ಜಗತ್ತೇ ಶರೀರ. ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ. ಆತನದು ಸಹಸ್ರ ಅವಯವಗಳು ಸತ್, ರಜತ್, ತಮಸ್ ಮೂರು ಗುಣಗಳುಳ್ಳ ಸತ್ಯ, ಶಮ, ದಯ, ಶಾಂತಿ, ಅಣಿಮದಿ ಸಿದ್ಧಿಗಳ ಶ್ರುತಿ ಇವೆ 6 ಬಗೆಯ ವಿದ್ಯೆಗಳು. ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯ ಮೂಲ ಪ್ರಕೃತಿ. ರಾಜರಾಜೇಶ್ವರಿಯ ಮಹಾವಿದ್ಯೆ. ಸರ್ವ ದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. ತ್ರಿಮೂರ್ತಿಗಳು 3 ಗುಣಗಳುಳ್ಳ ಸ್ವರೂಪವುಳ್ಳವರು. ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು, ಮಧು, ಕೈಟಂಬರ ವಧೆ, ಮಹಿಷಾಸುರನ ಸಂಹಾರ, ಶಂಭು ನಿಶಂಭುವರ ನಾಶ ಮೊದಲಾದ ದೇವಿಯ ಮಹಾತ್ಮತೆಯ ಘಟನೆಗಳು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು. ದೇವಿಯು ಶತಕೋಟಿ ಯೋಜನೆ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ತ್ರಿಮೂರ್ತಿಗಳನ್ನು ಆಕೆಯು ಸೃಷ್ಟಿಸಿದಳು. ಹರಿಹರ ಬ್ರಹ್ಮರನ್ನು ಸೃಷ್ಟಿಸಿ ಏಕೆ ಮಾಯವಾದಳಾಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು ಮಾಡಿದೆವು. ಆಕಾಶವಾಣಿಯು ತಪಸ್ಸಿನಿಂದಲೇ ದೇವಿಯ ಸಾಕ್ಷಾತ್ಕಾರವಾಗಬೇಕು ಎಂದು ನುಡಿಯಿತು. ತ್ರಿಮೂರ್ತಿಗಳಾದ ನಾವು ದೇವಿಯನ್ನು ಆರಾಧಿಸುವ ಬಗೆ ಯಾವುದು ಎಂದು ಪ್ರಾರ್ಥಿಸಿದೆವು. ಆಗ ಆಕಾಶವಾಣಿಯು ಪದ್ಮಸನ್ಮನವನ್ನು ಹಾಕಿ ಇಂದ್ರಾದಿ ನಿಗ್ರಹ ಮಾಡಿ ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪಚಿಂತನೆ ಮಾಡಬೇಕು.
ದೇವಿಯ ರೂಪವು ಹೀಗಿದೆ. ಹೊಳೆಯುವ ಕಿರೀಟ, ಕುಂಡಲಗಳು, ತಲೆಯಲ್ಲಿ ಅರ್ಧಚಂದ್ರ, 3 ನೇತ್ರಗಳು, ಸುಂದರವಾದ ಕಪೋಲ, ದಂಡ, ಪಾದ, ಹಸ್ತಗಳಿಂದ ಶೋಭಿಸುವ ಗುಣರಹಿತಳು, ಪರಬ್ರಹ್ಮಣ ಸ್ವರೂಪಿಣಿಯೂ ಆದ ದೇವಿಯನ್ನು ಧ್ಯಾನಿಸಬೇಕು. ಮುತ್ತಿನ ಹಾರ, ಪದಕ, ಕಂಠಮಾಲ, ಕಡಗ, ತೋಳ್ಬಂದಿ, ಕಾಲ್ದುಂಗೆ, ಗೆಜ್ಜೆಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದೆ. ಹಣೆಯಲ್ಲಿ ಕುಂಕುಮ, ಕಸ್ತೂರಿ ತಿಲಕ, ಸುವಾಸನೆಯುಕ್ತವಾದ ಗಂಧದ ಹಾರಗಳನ್ನು ಆಕೆ ಧರಿಸಿದ್ದಾಳೆ. ಆಕೆ 18 ತೋಳುಗಳನ್ನು ಪಡೆದಿದ್ದಾಳೆ. ಖಡ್ಗ, ಕಟಾರಿ, ಕುಂತ, ದಂಡ, ಚಕ್ರ, ಗದಾ, ಶೂಲ, ಬಾಣ, ಪಶುಲ, ಮುಶುಲ, ಹರಗಿ, ದೇವಡಿ, ಬಿಲ್ಲುಗಳನ್ನು ಧರಿಸಿ ದೇವಿಯನ್ನು ಧ್ಯಾನಿಸಬೇಕು. ದೇವಿಯು ಭೂತ ಪೇತಗಳು, ಪಿಚಾಚಿಗಳಿಗೆ ಅಭಯ ಸ್ವರೂಪಳು, ಭಕ್ತರಿಗೆ ಅಭಯಪ್ರದಳು ಆಗಿದ್ದಾಳೆ. ಅಂತರಂಗದಲ್ಲಿ ಆಕೆಯನ್ನು ಧ್ಯಾನಿಸಿದರೂ ಒಳಗೂ ಹೊರಗೂ ಆಕೆಯ ಸಾಕ್ಷಾತ್ಕಾರವಾಗುತ್ತದೆ. ದೇವಿಯು ನಾನಾ ರೀತಿಯಿಂದ ಪ್ರಾರ್ಥಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯವಾಗಿದೆ ಎಂದು ಹೇಳುತ್ತಾ, ಈ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯು ಮಹಾಮಹಿಮಳು ಆದ ಆಕೆಯನ್ನು ಎಷ್ಟು ಯುಗಗಳವರೆಗೂ ನಾವು ಸೇವಿಸಿದೆವು, ಆದರೂ ಆಕೆ ಸಾಕ್ಷಾತ್ಕಾರವಾಗಲಿಲ್ಲ. ಆಗ ನಮಗೆ ಬಹಳ ಅಧೈರ್ಯವಾಯಿತು. ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮನಸಾರೆ ಮತ್ತೆ ಮತ್ತೆ ಸ್ಮರಿಸಿದೆವು. ಆಕೆಯನ್ನು ದೃಢವಾಗಿ ಸ್ಮರಿಸಿ, ತಾಯಿ, ನಮ್ಮನ್ನು ಸೃಷ್ಟಿಸಿಗೆ ಏಕೆ ಮಾಯವಾಗಿರುವೆಂದು ಹಂಬಲಿಸಿದೆವು. ಹೀಗೆ ಬಹುಕಾಲ ಧ್ಯಾನ ಮಾಡಿದಾಗ ಶುಭಶಕುನಗಳಾದವು. ಬಲಭಾಗ ಅದಿರಿತು. ಆಕಾಶವಾಣಿಯಲ್ಲಿ ಚಿಂತೆ ಬೇಡ, ಈಗೋ ದೇವಿ ಬರಲಿದ್ದಾಳೆ. ನಾವು ಹೃದಯದಲ್ಲಿ ದೇವಿಯನ್ನು ನೆನೆದೆವು ಎಂಬಲಿಗೆ ದೇವಿಯ ಶ್ರೀ ಮತ್ಸರಾಂಶ ಪರಿವಜ್ಜಕಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದ ದೂತ ವಿರಚಿತ ದೇವಿಯ ಮಹಾತ್ಮತೆಯಲ್ಲಿ ತ್ರಿಮೂರ್ತಿಗಳಿಗೆ ತಪಸ್ಸೆಂಬ ಮೊದಲನೇ ಅಧ್ಯಾಯವು ಮುಗಿಯಿತು. ಇಲ್ಲಿಗೆ ಶ್ರೀದೇವಿ ಮಹಾತ್ಮತೆಯ ಕಥೆಯಲ್ಲಿ ಮೊದಲನೇ ಅಧ್ಯಾಯ ಸಂಪೂರ್ಣ ಮಾಡಿ ನಂತರ ದೇವಿಗೆ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿಂದ ತಾಯಿ ಚಾಮುಂಡೇಶ್ವರಿ ಮಂಗಳವಾರದ ಪೂಜೆ ಸಂಪೂರ್ಣ ಆಯಿತು. ನಾನು ಪ್ರತಿ ಮಂಗಳವಾರ ಪೂಜೆ ಮಾಡಿದಾಗ ದೇವಿ ಮಹಾತ್ಮಕತೆಯ ದಿನ ಅಂದರೆ ಮಂಗಳವಾರ ದಿನ 2 ಅಧ್ಯಾಯ ಅಂತೂ ಸಂಪೂರ್ಣ ಮಾಡೇ ಮಾಡ್ತೀನಿ. ಹಾಗೂ ನವರಾತ್ರಿಲಿ 9 ದಿನ ಕೂಡ ತಾಯಿನ ಭಕ್ತಿಯಿಂದ ಪೂಜೆ ಮಾಡಿ 9 ದಿನ ಕಥಾಶ್ರವಣ ಮಾಡಿ 10ನೇ ದಿನಕ್ಕೆ ಪೂಜೆ ಮುಗಿಸ್ತೀನಿ. ಅಂದರೆ ನನ್ನ ಇಷ್ಟ ದೇವರು ತಾಯಿ ಚಾಮುಂಡೇಶ್ವರಿ, ಹಾಗೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಭೂದೇವಿ ಲಕ್ಷ್ಮೀನಾರಾಯಣ ಸ್ವಾಮಿನೂ ಕೂಡ